ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈಗ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕೋಆರ್ಡಿನೇಷನ್ ಕಂಪೌಂಡ್ಸ್ದ ನೆಕ್ಸ್ಟ್ ಪಾರ್ಟ್ ಏನಿದೆಯಲ್ಲ ಅದನ್ನ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಹಾಗಿದ್ರೆ ಶುರು ಮಾಡೋಣ. ಬನ್ನಿ. ಈಗ ನೋಡ್ರಿ, ಈಗ ನಾನು ನೆಕ್ಸ್ಟ್ ಯಾವ ಕಾನ್ಸೆಪ್ಟ್ ಹೇಳ್ತೀನಿ ಅಂದ್ರೆ ಐಯುಪ್ಯಾಕ್ ನಾಮಿನಿಕ್ಲೇಚರ್ ಅಂತಂದು. ಯಾವುದಾದ್ರೂ ಒಂದು ಕೋಆರ್ಡಿನೇಷನ್ ಕಂಪೌಂಡ್ನ ಕೊಟ್ಟಿದ್ರ ಅಂತ ಅಂದ್ಕೊಳ್ರಿ. ಆ ಕಂಪೌಂಡ್ನ ನಾವು ಸಿಸ್ಟಮ್ಯಾಟಿಕ್ಕಾಗಿ ನೇಮ್ ಮಾಡಬೇಕು. ಅದಕ್ಕೋಸ್ಕರ ನಮ್ಮ ಹತ್ರ ರೂಲ್ಸ್ಗಳಿದಾವೆ. ಆ ರೂಲ್ಸ್ಗಳನ್ನು ನಾವು ಈಗ ಸ್ಟಡಿ ಮಾಡ್ತಾ ಹೋಗ್ತೀವಿ. ನೋಡಿರಿ, ರೂಲ್ ನಂಬರ್ 1 ಏನಂದ್ರೆ ಕ್ಯಾಟಯನ್ ಈಸ್ ನೇಮ್ಡ್ ಫಸ್ಟ್ ಆರ್ ರಿಟರ್ನ್ ಫಸ್ಟ್ ಅಂತಂದು. ಇಲ್ಲಿ ನೋಡ್ಬೋದು ಈಗ. Na2 FeCN5NO ಅಂತ ಇದೆ. ಇದರಲ್ಲಿ ದಿಸ್ ಈಸ್ ಕ್ಯಾಟಯನ್, ದಿಸ್ ಈಸ್ ಆ್ಯನಯನ್ ಅಂತಂದು. ಹಂಗಿತ್ತಂದ್ರೆ ಈಗ ಸೋಡಿಯಂ ಅನ್ನೋ ಏನು ಹೆಸರು ಏನಿದೆಯಲ್ಲ ಅದನ್ನ ನಾವು ಫಸ್ಟ್ ಬರಿತೀವಿ, ರೈಟ್? ಈಗ ಉಲ್ಟಾನು ಸಹಿತ ಆಗ್ಬೋದು ರೀ. ಎಕ್ಸಾಂಪಲ್, ಈಗ ಸಲ್ಫೇಟ್ ಕಾಂಪ್ಲೆಕ್ಸ್ ಇತ್ತು ಅಂತ ಅಂದ್ಕೊಳ್ರಿ. ಆ ಸಲ್ಫೇಟ್ನ ಆಮೇಲೆ ಬರಿತೀವಿ. ಈ ಕೋಆರ್ಡಿನೇಷನ್ ಸ್ಪಿಯರ್ ಏನಿದೆಯಲ್ಲ ಅದನ್ನ ನಾವು ಫಸ್ಟ್ ಬರಿತೀವಿ. ದಿಸ್ ಈಸ್ ಫಸ್ಟ್ ರೂಲ್. ಇನ್ ದ ಕೋಆರ್ಡಿನೇಷನ್ ಸ್ಪಿಯರ್, ಇಲ್ಲೇನಿದೆಯಲ್ಲ ಇದಕ್ಕೆ ನಾವು ಕೋಆರ್ಡಿನೇಷನ್ ಸ್ಪಿಯರ್ ಅಂತ ಕರಿತೀವಿ. ದ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಫಸ್ಟ್, ದೆನ್ ಸೆಂಟ್ರಲ್ ಐಟಮ್ ಈಸ್ ರಿಟರ್ನ್ ಅಂತಂದ್ರೆ, ರೈಟ್? ಆಮೇಲೆ ನಾವೇನು ಮಾಡ್ತೀವಿ ಅಂದ್ರೆ ಸೆಂಟ್ರಲ್ ಐಟಮ್ನ ಆಮೇಲೆ ಬರಿತೀವಿ ರೀ, ಅಥವಾ ಸೆಂಟ್ರಲ್ ಮೆಟಲ್ನ ಆಮೇಲೆ ಬರಿತೀವಿ, ರೈಟ್? ನೇಮ್ ಆಫ್ ನೆಗೆಟಿವ್ ಲಿಗ್ಯಾಂಡ್ ಎಂಡ್ಸ್ ಇನ್ ಓ ಅಂತಂದ್ರೆ, ರೈಟ್? ಯಾವ್ದಾರ ಒಂದು ಲಿಗ್ಯಾಂಡ್ ಇತ್ತು ಅಂತ ಅಂದ್ಕೊಳ್ರಿ, ಅದನ್ನ ನಾವು ಓ ಇಂತ್ರ ಎಂಡ್ ಮಾಡ್ತೀವಿ. ಅದೇ ನಾವು ಪಾಸಿಟಿವ್ ಲಿಗ್ಯಾಂಡ್ ಇತ್ತು ಅಂತ ಅಂದ್ಕೊಳ್ರಿ, ಅವಾಗ ನಾವು IUM ಅನ್ನೋ ಒಂದು ವರ್ಡ್ನ ಯೂಸ್ ಮಾಡ್ತೀವಿ. ನಂಬರ್ ಆಫ್ ಲಿಗ್ಯಾಂಡ್ಸ್ ಈಸ್ ಇಂಡಿಕೇಟೆಡ್ ವಿತ್ ಡೈ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ ಅಂತಂದ್ರೆ, ರೈಟ್? ನೆಕ್ಸ್ಟ್, ಇಫ್ ದ ಲಿಗ್ಯಾಂಡ್ ಹ್ಯಾಸ್ ಡೈ, ಟ್ರೈ, ಎಟ್ಸೆಟ್ರಾ ಆಲ್ರೆಡಿ ಇನ್ ದೇರ್ ನೇಮ್, ದೆನ್ ದೇರ್ ನೇಮ್ಸ್ ಕ್ಯಾನ್ ಬಿ ರಿಟರ್ನ್ ಆ್ಯಸ್ ಬಿಸ್, ಟ್ರಿಸ್, ಟೆಟ್ರಾಕೈಸ್ ಅಂತಂದು. ಆಲ್ರೆಡಿ ಇತ್ತು ಅಂತ ಅಂದ್ಕೊಡ್ರಿ. ಎಕ್ಸಾಂಪಲ್, ಈಗ ಡೈಮಿಥೈಲ್ ಅಮೈನ್ ಅಂತಂದು. ಅಂಥ ಟೈಮ್ನಾಗ ಡಬಲ್ ಇದ್ದು ಅಂತ ಅಂದ್ಕೊಡ್ರಿ, ಅವಾಗ ನಾವು ಬಿಸ್, ಟ್ರಿಸ್ ಅನ್ನೋ ವರ್ಡ್ಸ್ಗಳನ್ನ ಯೂಸ್ ಮಾಡ್ತೀವಿ. ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ ಆರ್ ರಿಟರ್ನ್ ಬೈ ಪುಟ್ಟಿಂಗ್ ದ ಪ್ರಿಫಿಕ್ಸ್ ಮ್ಯೂ ಅಂತಂದು, ರೈಟ್? ಈಗ ಬ್ರಿಡ್ಜಿಂಗ್ ಲಿಗ್ಯಾಂಡ್ಸ್ಗಳಿದ್ವು ಅಂತ ಅಂದ್ಕೊಳ್ರಿ, ಅಂಥ ಟೈಮ್ನ ನಾವು ಮ್ಯೂ ಅನ್ನೋ ಒಂದು ಪ್ರಿಫಿಕ್ಸ್ನ ಯೂಸ್ ಮಾಡ್ತೀವಿ. ಇಫ್ ಮೋರ್ ದ್ಯಾನ್ ಒನ್ ಟೈಪ್ ಆಫ್ ಲಿಗ್ಯಾಂಡ್ಸ್ ಆರ್ ಪ್ರೆಸೆಂಟ್ ಇನ್ ದ ಕೋಆರ್ಡಿನೇಷನ್ ಸ್ಪಿಯರ್, ದೆನ್ ದೀಸ್ ಲಿಗ್ಯಾಂಡ್ಸ್ ಆರ್ ನೇಮ್ಡ್ ಇನ್ ಅಲ್ಫಾಬೆಟಿಕಲ್ ಆರ್ಡರ್. ಈಗ ನಾವು ಮೋರ್ ದ್ಯಾನ್ ಒನ್ ಲಿಗ್ಯಾಂಡ್ಸ್ಗಳಿದ್ವು ಅಂದ್ರೆ ಅವಾಗ ಅಲ್ಫಾಬೆಟಿಕಲ್ ಆರ್ಡರ್ನ ನಾವು ಫಾಲೋ ಮಾಡ್ತೀವಿ. ಇಫ್ ದ ಕೋಆರ್ಡಿನೇಷನ್ ಸ್ಪಿಯರ್ ಆಫ್ ಕಾಂಪ್ಲೆಕ್ಸ್ ಹ್ಯಾಸ್ ಎ ನೆಗೆಟಿವ್ ಚಾರ್ಜ್, ದೆನ್ ನೇಮ್ ಆಫ್ ದಿ ಸೆಂಟ್ರಲ್ ಮೆಟಲ್ ಐಟಮ್ ಎಂಡ್ಸ್ ವಿತ್ ATE ಅಂತಂದು, ರೈಟ್? ಅದು ನೆಗೆಟಿವ್ ಚಾರ್ಜ್ ಇತ್ತು ಅಂತ ಅಂದ್ಕೊಳ್ರಿ, ಅಂದರೆ ಆ್ಯನಯನ್ ಆಗಿತ್ತು ಅಂದ್ರೆ ಅವಾಗ ATE ಅನ್ನೋ ವರ್ಡ್ನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಇಲ್ಲಿ ನೋಡ್ಬೋದು. ಇಫ್ ದ ಕೋಆರ್ಡಿನೇಷನ್ ಸ್ಪಿಯರ್ ಆಫ್ ಕಾಂಪ್ಲೆಕ್ಸ್ ಹ್ಯಾಸ್ ಎ ಪಾಸಿಟಿವ್ ಚಾರ್ಜ್, ದೆನ್ ದಿ ನೇಮ್ ಆಫ್ ದಿ ಸೆಂಟ್ರಲ್ ಐಟಮ್ ರಿಮೇನ್ಸ್ ಆ್ಯಸ್ ಸಚ್ ಅಂತಂದ್ರೆ, ರೈಟ್? ಅದು ಹೆಂಗಿರುತ್ತಲ್ಲ ಹಾಗೆ ಇರುತ್ತೆ ರೀ ಅದು. ಇಲ್ಲೊಂದು ಎಕ್ಸಾಂಪಲ್ ಇದೆ. ಅದನ್ನ ನಾವಿಲ್ಲಿ ನೋಡಿದ್ರೆ ಆಯಿತು. Na2 FeCN5NO ಅಂತಂದು. ನೋಡಿರಿ, ಇಲ್ಲಿ ಸೋಡಿಯಂ ಇದೆ, ಅದಕ್ಕೋಸ್ಕರ ನಾನು ಇಲ್ಲಿ ಸೋಡಿಯಂ ಅಂತ ಬರಿತಾ ಇದ್ದೀನಿ. ಪಾಸಿಟಿವ್ ಚಾರ್ಜ್ ಕಮ್ಸ್ ಫಸ್ಟ್ ಅಂತಂದು. ನೆಕ್ಸ್ಟು ಇಲ್ಲಿ 2 ಲಿಗ್ಯಾಂಡ್ಸ್ಗಳು ಅದಾವೆ ರೀ. ಒಂದು ಸೈನೋ, ಇನ್ನೊಂದು ನೈಟ್ರೋಸೈಲ್ ಅಂತಂದು, ರೈಟ್? ನೈಟ್ರೋಕ್ಸೈಲ್ ಅಂತಂದು. ಈಗ ಇಲ್ಲಿ ಏನೈತಲ್ಲ, ಈಗ ಸೈನೋ ಅನ್ನೋದು ಫಸ್ಟ್ ಬರುತ್ತಾ. ಈಗ ನಾವು ಪೆಂಟಾನ ಕನ್ಸಿಡರ್ ಮಾಡೋಂಗಿಲ್ಲ. ಪೆಂಟಾ, ಸೈನೋ, 5 CN ಗ್ರೂಪ್ಸ್ಗಳದು ಅಂತ ಅರ್ಥ. ನೆಕ್ಸ್ಟ್ ನೈಟ್ರೋಸೈಲ್. C ಕಮ್ಸ್ ಫಸ್ಟ್, N ಕಮ್ಸ್ ಆಫ್ಟರ್. ಫಾರ್ ದಟ್ ರೀಸನ್ ದಿಸ್ ಈಸ್ ದಿ ಅರೇಂಜ್ಮೆಂಟ್. ನೆಕ್ಸ್ಟು ಫೆರೇಟ್ ಅಂತ ಇತ್ತು ನೋಡ್ರಿ ಇಲ್ಲಿ. ಐರನ್ ಇದೆ, ಅದಕ್ಕೋಸ್ಕರ FeRATE ಅಂತಂದ್ರೆ, ರೈಟ್? ಇಲ್ಲಿ ನೋಡ್ರಿ ಇಲ್ಲಿ. ಇಫ್ ಇಟ್ ಈಸ್ ನೆಗೆಟಿವ್ ಚಾರ್ಜ್ ಇತ್ತಂದರೆ ATE ಅನ್ನೋ ವರ್ಡ್ನ ಯೂಸ್ ಮಾಡಬೇಕು. ನೆಕ್ಸ್ಟು ಆಕ್ಸಿಡೇಷನ್ ಸ್ಟೇಟ್ ಏನಿದೆಯಲ್ಲ ಅದನ್ನ ನಾವು ಇಲ್ಲಿ ಬ್ರ್ಯಾಕೆಟ್ನ ಮೆನ್ಷನ್ ಮಾಡಬೇಕು ರೀ. ಇಲ್ಲಿ ಮೆನ್ಷನ್ ಮಾಡಿಲ್ಲ, ಬಟ್ ಇಟ್ ಟರ್ನ್ಔಟ್ಸ್ ಟು ಬಿ 2 ಅಂತಂದು. ಫೆರೇಟ್ 2 ಅಂತಂದು, ರೈಟ್? Complex has negative charge. For that reason it is the name. Let us move to the next concept. That is valence bond theory antand, right? Let us move to the next concept, that is valence bond theory. Nodri, valence bond theory ಏನು ಹೇಳುತ್ತೆ ಅಂದ್ರೆ, valence bond theory ಏನು ಹೇಳ್ತೈತೆ ಅಂದ್ರೆ, the vacant orbital overlap with filled sigma orbitals ಆಫ್ ಲಿಗ್ಯಾಂಡ್ ಟು ಫಾರ್ಮ್ ಕೋಆರ್ಡಿನೇಷನ್ ಬಾಂಡ್ ಅಂತಂದು. ಈಗ ನನ್ನ ಹತ್ರ ಒಂದು ಕಾಂಪ್ಲೆಕ್ಸ್ ಇದೆ ಅಂತ ಅಂದ್ಕೊಳ್ರಿ. ಕಾಂಪ್ಲೆಕ್ಸ್ನಲ್ಲಿ ಎಲ್ಲಿ ವೇಕೆಂಟ್ ಆರ್ಬಿಟಲ್ಗಳಿರ್ತಾವೆ ನೋಡ್ರಿ, ಅಲ್ಲಿ ಆ ಒಂದು ಜಾಗದಲ್ಲಿ ಮೀನ್ಸ್ ಪೈ ಆರ್ಬಿಟಲ್ಸ್ ಆಫ್ ಲಿಗ್ಯಾಂಡ್ಸು ಓವರ್ಲ್ಯಾಪ್ ಆಗ್ತವೆ. ಓವರ್ಲ್ಯಾಪ್ ಆದ್ವು ಅಂದ್ರೆ ಅವಾಗ ನಮಗೊಂದು ಬಾಂಡ್ ಫಾರ್ಮ್ ಆಗುತ್ತೆ. ದ್ಯಾಟ್ ಬಾಂಡ್ ಈಸ್ ಕಾಲ್ಡ್ ಆಸ್ ಕೋಆರ್ಡಿನೇಟ್ ಬಾಂಡ್ ಅಂತಂದು, ರೈಟ್? ಈಗ ನೋಡ್ರಿ, ಈಗ ವೆಲೆನ್ಸ್ ಬಾಂಡ್ ಥಿಯರಿನ ನಾವು ಯೂಸ್ ಮಾಡ್ಕೊಂಡ್ಬಿಟ್ಟು ಮೋಸ್ಟ್ ಆಫ್ ದಿ ಟೈಮ್ಸ್ ಕೋಆರ್ಡಿನೇಷನ್ ಇದು ಹೈಬ್ರಿಡೈಸೇಷನ್ ಎಲ್ಲ ಹೇಳ್ತೀವಲ್ಲ, ಆ ಹೈಬ್ರಿಡೈಸೇಷನ್ ಹೇಳೋದಕ್ಕೆ ನಾವು ವೆಲೆನ್ಸ್ ಬಾಂಡ್ ಥಿಯರಿನ ಯೂಸ್ ಮಾಡ್ತೀವಿ.
ಸೊ ಎಕ್ಸಾಂಪಲ್ ನೀವೆಲ್ಲ ನೋಡಿರ್ಬೋದು. ಸೊ D2sp3. So this is very famous example, D2sp3. Next sp3d2. This is also very famous example. So ಇವೆಲ್ಲ ಏನಂದ್ರೆ ವೇಲೆನ್ಸ್ ಬಾಂಡ್ ಥಿಯರಿದ ಡೈರೆಕ್ಟ್ ಕಾನ್ಸಿಕ್ವೆನ್ಸಸ್ ಅಂತಂದ್ರೆ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ನೋಡ್ರಿ, ಇಲ್ಲಿ ಎರಡು ಥರದ ಲಿಗ್ಯಾಂಡ್ಸ್ಗಳು ಬರ್ತವೆ. ಒಂದು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತಂದು, ಇನ್ನೊಂದು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತಂದು. ಈ ಲಿಗ್ಯಾಂಡ್ ಯಾವ ಥರ ಕ್ಲಾಸಿಫಿಕೇಶನ್ ಮಾಡ್ತೀವಿ ಅನ್ನೋದು ನೆಕ್ಸ್ಟ್ ಬರುತ್ತೆ. ಅಂದರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಬೇಸಿಸ್ ಮೇಲೆ ನಾವು ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಮತ್ತು ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತಂದು ಡಿಸೈಡ್ ಮಾಡ್ತೀವಿ. ಸೊ ಈಗ ವೀಕ್ ಫೀಲ್ಡ್ ಲಿಗ್ಯಾಂಡ್ಗೆ ಬೆಸ್ಟ್ ಎಕ್ಸಾಂಪಲ್ ವಾಟರ್, F- ಇವೆಲ್ಲ. ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ಗೆ ಬೆಸ್ಟ್ ಎಕ್ಸಾಂಪಲ್ಸ್ Cn-, CO, NH3 ಅಂತಂದು. ನೋಡಿರಿ, ನಾವು ಇಲ್ಲಿ ಒಂದು ಕಾಮನ್ ಐಡಿಯಾನ ನಾವು ಇಟ್ಕೋಬೋದು. ಏನಂದ್ರೆ ಕಾರ್ಬನ್ ಮತ್ತು ನೈಟ್ರೋಜನ್ ಆಟಮ್ ಯಾವುದಾದ್ರೂ ಒಂದು ಲಿಗ್ಯಾಂಡ್ ಒಳಗಡೆ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಇಟ್ ಇಸ್ ಅ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಅಂತ. ಸೊ ಕಾಂಪ್ಲೆಕ್ಸ್ ವಿತ್ 6 ಕೋಆರ್ಡಿನೇಷನ್ ನಂಬರ್ ಗಿವ್ಸ್ ಆಕ್ಟಾಹೆಡ್ರಲ್ ಜಾಮಿಟ್ರಿ ಅಂತಂದ್ರೆ, ರೈಟ್. ಸೊ ಈಗ 6 ಕೋಆರ್ಡಿನೇಷನ್ ನಂಬರ್ ಇತ್ತು ಅಂತ ಅಂದ್ಕೊಂಡ್ರೆ ಅಥವಾ 6 ಲಿಗ್ಯಾಂಡ್ಸ್ಗಳಿದ್ವು ಅಂದರೆ ದೆನ್ ಇಟ್ ವಿಲ್ ಡೆಫಿನೆಟ್ಲಿ ಗಿವ್ ಆಕ್ಟಾಹೆಡ್ರಲ್ ಜಾಮಿಟ್ರಿ ಅಂತಂದು. ನೋಡಿರಿ, D2sp3 ಏನಿದೆಯಲ್ಲ ಇದಕ್ಕೆ ನಾವು ಇನ್ನರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದೇ ನಾನು sp3d2 ಅಂತ ಏನಾರ ಇತ್ತು ಅಂತ ಅಂದ್ಕೊಂಡ್ರೆ ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಔಟರ್ ಆರ್ಬಿಟಲ್ ಕಾಂಪ್ಲೆಕ್ಸಸ್ ಆರ್ ವಿತ್ ಹೈ ಎನರ್ಜಿ, ದೇ ಆರ್ ರಿಯಾಕ್ಟಿವ್ ಆ್ಯಂಡ್ ಲೆಬೈಲ್ ಅಂತಂದು, ರೈಟ್. ನೋಡಿರಿ, ಎರಡು ಥರ ಬರ್ತೈತೆ ರೀ. ಒಂದು ಇನರ್ಟ್ ಅಂತ ಇರ್ತೈತಿ, ಇನ್ನೊಂದು ಲೆಬೈಲ್ ಅಂತಂದು. ಲೆಬೈಲ್ ಅಂತ ಇತ್ತಂದ್ರೆ ಅದು ರಿಯಾಕ್ಟಿವ್ ಇರ್ತೈತಿ ಅಂತ ಅರ್ಥ. ಸೊ ಇನರ್ಟ್ ಅಂತ ಇತ್ತು ಅಂತ ಅಂದ್ಕೊಂಡ್ರೆ ಇಟ್ ಇಸ್ ನಾಟ್ ರಿಯಾಕ್ಟಿವ್ ಅಂತ ಅರ್ಥ ರೀ. ಸೊ ಲೆಟ್ ಅಸ್ ಕನ್ಸಿಡರ್ ದ ನೆಕ್ಸ್ಟ್ ಒನ್, ದ ಕಾಂಪ್ಲೆಕ್ಸ್ ವಿತ್ sp3 ಹೈಬ್ರಿಡೈಸೇಷನ್. ಸೊ ದ್ಯಾಟ್ ವಿಲ್ ಗಿವ್ ಟೆಟ್ರಾಹೆಡ್ರಲ್ ದಿಸ್ ಟೈಪ್ ಆಫ್ ಜಾಮಿಟ್ರಿ. ಅದೇ ನನಗೆ DsP2 ಹೈಬ್ರಿಡೈಸೇಷನ್ ಏನಾರ ಇತ್ತು ಅಂತ ಅಂದ್ಕೊಂಡ್ರೆ ಅವಾಗ ನಮಗೆ ಏನು ಜಾಮಿಟ್ರಿ ಸಿಗ್ತೈತಲ್ಲ ಅದು ಯಾವುದು ಅಂದ್ರೆ ಸ್ಕ್ವೇರ್ ಪ್ಲೇನಾರ್ ಅಂತಂದ್ರೆ, ರೈಟ್. ನೋಡಿರಿ, ಇಲ್ಲಿಗೆ ವ್ಯಾಲೆನ್ಸ್ ಬಾಂಡ್ ಥಿಯರಿ ಕಂಪ್ಲೀಟ್ ಆಗುತ್ತೆ. ಬಟ್ ನಾವು ಇದೇ ವ್ಯಾಲೆನ್ಸ್ ಬಾಂಡ್ ಥಿಯರಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೈಬ್ರಿಡೈಸೇಷನ್ ಆಫ್ ಎ ಕಾಂಪ್ಲೆಕ್ಸ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ನೋಡಿರಿ, ಅದನ್ನು ನಾನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಲ್ಲ ಅವಾಗ ನಾವು ಮೀನ್ಸ್ ಅದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ರೀ, ರೈಟ್. ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಸೊ ದಟ್ ದ ನೆಕ್ಸ್ಟ್ ಕಾನ್ಸೆಪ್ಟ್ ಈಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದು, ರೈಟ್. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದು. ನೋಡಿರಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಒಳಗಡೆ ಏನಾಗುತ್ತೆ ಅಂದ್ರೆ ಸೊ let us discuss about ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದು. ನೋಡಿರಿ, ಇಲ್ಲಿ ಒಂದು ಡೌಟ್ ಬರ್ತೈತಿ. ಏನಂದ್ರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ನಮಗೆ ಇದಕ್ಕೆ ಬೇಕಂತ. ನೋಡಿರಿ, ಯಾವುದಕ್ಕೆ ಬೇಕಂದ್ರೆ ಈಗ ನಾವು ವೇಲೆನ್ಸ್ ಬಾಂಡ್ ಥಿಯರಿನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೈಬ್ರಿಡೈಸೇಷನ್, ಶೇಪ್, ಮ್ಯಾಗ್ನೆಟಿಕ್ ಫೀಲ್ಡ್ ಇವನ್ನಷ್ಟೇ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಆಗ್ತಿತ್ತು ರೀ. ಬಟ್ ಕಲರ್ ಆಫ್ ದಿ ಕಾಂಪ್ಲೆಕ್ಸ್, ಕಲರ್ ಆಫ್ ದಿ ಕೋಆರ್ಡಿನೇಷನ್ ಕಂಪೌಂಡ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಾವು ವೇಲೆನ್ಸ್ ಬಾಂಡ್ ಥಿಯರಿ ಯೂಸ್ ಮಾಡಿಕೊಂಡು ಹೇಳೋದಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ಟು ಎಕ್ಸ್ಪ್ಲೇನ್ ಕಲರ್ ಆಫ್ ದಿ ಕಂಪೌಂಡ್ಸ್, ನೆಕ್ಸ್ಟ್ ಕೆಲವೊಂದು ಬೇರೆ ಬೇರೆ ಪ್ರಾಪರ್ಟೀಸ್ಗಳನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ನಮ್ಮ ಕಡೆ ಆಗ್ತಾ ಇರಲಿಲ್ಲ. ಸೊ ಟು ಎಕ್ಸ್ಪ್ಲೇನ್ ದ್ಯಾಟ್ ಒನ್ ವಿ ಕಮ್ ಅಪ್ ವಿತ್ ನ್ಯೂ ಥಿಯರಿ. ದ್ಯಾಟ್ ಥಿಯರಿ ಇಸ್ ಕಾಲ್ಡ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತಂದು. ನೋಡಿರಿ, ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಹಂಗಂದ್ರೆ ಏನು ಅಂತ ನಾನು ಬ್ರೀಫಾಗಿ ಹೇಳ್ತೀನಿ. ನೋಡಿರಿ, ಮೊದಲಿಗೆ ಏನಿರ್ತೈತೆ ಅಂದ್ರೆ ನಮ್ಮ ಹತ್ರ 5 ಆರ್ಬಿಟಲ್ಸ್ಗಳು ಇರ್ತವೆ ರೀ. ಸೊ D ಆರ್ಬಿಟಲ್ಸ್ಗಳು ಇರ್ತವೆ. ಈ 5 D ಆರ್ಬಿಟಲ್ಸ್ಗಳಿಗೆ ಅದು ಕೋಆರ್ಡಿನೇಷನ್ ಕಂಪೌಂಡ್ನ ಫಾರ್ಮ್ ಮಾಡೋಕ್ಕಿಂತ ಮೊದಲಿಗೆ ಸೊ ಆ 5 ಆರ್ಬಿಟಲ್ಸ್ಗಳು ಏನಿರ್ತಾವೆ ನೋಡಿರಿ, ಅವು ಅದ್ರದ್ದು ಎನರ್ಜಿ ರೈಸ್ ಆಗುತ್ತೆ. ಸೊ ರೈಸ್ ಆಗಿಬಿಟ್ಟು ಮೇಲ್ಗಡೆ ಬರ್ತೈತಿ. ಸೊ ಈಗ ನಾನು ನಿಮಗೆ ಇದಕ್ಕೆ ಬ್ಯಾರಿ ಪಾಯಿಂಟ್ ಅಥವಾ ಬೇರಿ ಲೇಯರ್ ಅಥವಾ ಮಿಡಲ್ ಪಾಯಿಂಟ್ ಅಂತ ಕರಿತೀವಿ ರೀ. ನನಗೆ ಯಾವಾಗ ಲಿಗ್ಯಾಂಡ್ಸ್ಗಳು ಈ ಕೋಆರ್ಡಿನೇಷನ್ ಕಂಪೌಂಡ್ನ ಅಥವಾ ಸೆಂಟ್ರಲ್ ಮೆಟಲ್ ಆಟಮ್ನ ಅಪ್ರೋಚ್ ಮಾಡ್ತೈತೆ ನೋಡ್ರಿ, ಅವಾಗ ಏನಾಗುತ್ತೆ ಅಂದ್ರೆ ಈ ಒಂದು 5 ಲಿಗ್ಯಾಂಡ್ಸ್ಗಳು ಅಂದರೆ 5 ಆರ್ಬಿಟಲ್ಸ್ಗಳು ಏನಾಗ್ತಾವೆ ಅಂದ್ರೆ ಸ್ಪ್ಲಿಟ್ ಆಗ್ತಾವೆ ರೀ. ಸೊ ಸ್ಪ್ಲಿಟ್ ಆಗಿ 2 ಸೆಟ್ ಆಫ್ 2 ಆರ್ಬಿಟಲ್ಸ್ಗಳಾಗಿ ಸ್ಪ್ಲಿಟ್ ಆಗುತ್ತೆ. ಸೊ ಈ ಥರ ಏನು ಸ್ಪ್ಲಿಟ್ ಆಗುತ್ತಲ್ಲ ಇದಕ್ಕೆ ನಾವು ಏನಂತ ಕರಿತೀವಿ ಅಂದ್ರೆ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಸೊ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟ್ಟಿಂಗ್ ಅಂತ ಕರಿತೀವಿ. ಒನ್ ಟೈಮ್ ಅದು ಸ್ಪ್ಲಿಟ್ ಆಯ್ತು ಅಂತ ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ ಅಂದರೆ ಎಲೆಕ್ಟ್ರಾನ್ಸ್ ಫಿಲ್ ಆಗ್ತಾ ಹೋಗ್ತಾವೆ ರೀ. ಎಲೆಕ್ಟ್ರಾನ್ ಫಿಲ್ ಆಯ್ತು ಅಂತ ಅಂದ್ಕೊಳ್ರಿ, ಸೊ ನನಗೆ 2 ಡಿಫ್ರೆಂಟ್ ಲೇಯರ್ಸ್ಗಳು ಬಂದಂಗೆ ಆಗುತ್ತೆ. ಒಂದು ಲೇಯರ್ ನಿಂತರೆ ಇನ್ನೊಂದು ಲೇಯರ್ಗೆ ಎಲೆಕ್ಟ್ರಾನ್ ಜಂಪ್ ಆಗಿ ಮತ್ತು ಕೆಳಗಡೆ ಬಂತು ಅಂತ ಅಂದ್ಕೊಳ್ರಿ, ಯಾವಾಗ ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಗುತ್ತೆ. ಎಲೆಕ್ಟ್ರಾನ್ ಟ್ರಾನ್ಸಿಷನ್ ಆಯಿತು ಅಂತ ಅಂದ್ಕೊಳ್ರಿ, ಮತ್ತು ಎನರ್ಜಿ ಗ್ಯಾಪ್ ಬೇಸಿಸ್ ಮೇಲ್ಗಡೆ ನಮಗೆ ಅದರ ರೆಸ್ಪೆಕ್ಟಿವ್ ಕಲರ್ ಬರುತ್ತೆ. ಸೊ ಅದಕ್ಕೋಸ್ಕರ ಸೊ ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿದು ಈ ಥರದ್ದು ಒಂದು ಯೂಸ್ ಇದೆ ಅಂತಂದು, ರೈಟ್. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ನೋಡಿರಿ, ಇಲ್ಲಿ 2 ಸೆಟ್ ಆಫ್ ಲಿಗ್ಯಾಂಡ್ಸ್ಗಳು ಇರ್ತವೆ, ಅಂದರೆ 2 ಸೆಟ್ ಆಫ್ ಮೀನ್ಸ್ ಆರ್ಬಿಟಲ್ಸ್ಗಳು ಇರ್ತವೆ. ಇಲ್ಲೇನಾಗುತ್ತೆ ಅಂದರೆ ನಾನು ಒಂದು ಸೈಡ್ ನಿಂತ್ರ ನಾನು ಲಿಗ್ಯಾಂಡ್ಸ್ನ ತೊಗೊಂಡು ಬಂದುಬಿಟ್ಟು ಅಪ್ರೋಚ್ ಮಾಡಬೇಕು. ಯಾವ ಆರ್ಬಿಟಲ್ಸ್ಗಳು ಸೊ ಅಲಾಂಗ್ ದಿ ಆ್ಯಕ್ಸಸ್ ಇರ್ತಾವೆ ನೋಡಿರಿ, ಅದು ಕೆಳಗಡೆ ಹೋಗ್ತಾವೆ ರೀ. ಸೊ ಮೀನ್ಸ್ ಔಟ್ ಆಫ್ ರೇಂಜ್
ಅಥವಾ ಮೀನ್ಸ್ ಒಂದಕ್ಕೊಂದು ಮ್ಯಾಚ್ ಆಗಲಿಲ್ಲ ಅಂತ ಅಂದ್ಕೊಂಡ್ರೆ ಅದು ರಿಪಲ್ಷನ್ ಆಗಿ ಮೇಲ್ಗಡೆ ಹೋಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್ ಡಿ ಎಕ್ಸ್ ವೈ ಡಿ ವೈ ಜೆಡ್ ಡಿ ಜೆಡ್ ಎಕ್ಸ್ ಅಂತಂದು, ಡಿ ಎಕ್ಸ್ ವೈ ಡಿ ವೈ ಜೆಡ್ ಡಿ ಜೆಡ್ ಎಕ್ಸ್ ಅಂತಂದು. ಅದೇ ಡಿ ಜೆಡ್ ಸ್ಕ್ವೇರ್ ಡಿ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಅಂತಂದು. ಇವೆಲ್ಲ ಏನಾಗ್ತಾವೆ ಅಂದ್ರೆ ರೈಸ್ ಆಗ್ತಾವೆ ರೀ ಇವು. ನೆಕ್ಸ್ಟ್ ಇದ್ರದ್ದು ಎನರ್ಜಿ ಕಡಿಮೆ ಆಗುತ್ತೆ, ಅದಕ್ಕೋಸ್ಕರ -0.4 ಡೆಲ್ಟಾ ನಾಟ್ ಅಂತ ಬರಿತೀವಿ ನಾವು. ನೆಕ್ಸ್ಟ್ ಇದಕ್ಕೆ ಮೀನ್ಸ್ +0.6 ಡೆಲ್ಟಾ ನಾಟ್ ಅಂತಂದು. ಸೊ ಇದು ಸೊ ಲೈಕ್ ದಿಸ್ ಅಂತಂದು. ಸೊ ಹಂಗಿತ್ತಂದ್ರೆ ನನಗೆ ಇಲ್ಲಿ ಒಂದು ಸ್ವಲ್ಪ ಎನರ್ಜಿ ಏನು ಇರ್ತೈತಲ್ಲ ಅಂದ್ರೆ ಇವು ಎರಡರ ಮಧ್ಯದಲ್ಲಿರುವಂಥ ಎನರ್ಜಿ, ಯು ಕ್ಯಾನ್ ಸಿ ದಿಸ್ ಒನ್, ದ ಎನರ್ಜಿ ಗ್ಯಾಪ್ ಬಿಟ್ವೀನ್ ದೀಸ್ ಟು ಆರ್ಬಿಟಲ್ಸ್ ಈಸ್ ಕಾಲ್ಡ್ ಆಸ್ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತಂದು. ಸೊ ಯು ಕ್ಯಾನ್ ಮೀನ್ಸ್ ಐ ಹೋಪ್ ಯು ಗಾಟ್ ದಿಸ್ ಒನ್. ಸೊ ಎರಡು ಸೆಟ್ ಆಫ್ 2 ಆರ್ಬಿಟಲ್ಸ್ಗಳು ಬಂದಿದ್ದವು, ಅವು ಎರಡರ ಮಧ್ಯದಲ್ಲಿ ಎಷ್ಟು ಎನರ್ಜಿ ಇರ್ತೈತೆ ನೋಡ್ರಿ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಅಂತ ಕರಿತೀವಿ. ಅದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಇಲ್ಲೊಂದು ಫಾರ್ಮುಲಾ ಇದೆ, -0.4x + 0.6 y ಬ್ರಾಕೆಟ್ ಕಂಪ್ಲೀಟ್ ಡೆಲ್ಟಾ ನಾಟ್ ಅಂತಂದು. ನೋಡ್ರಿ ಡೆಲ್ಟಾ ನಾಟ್ ಅನ್ನೋದು ಜಸ್ಟ್ ಯೂನಿಟ್ ಅಂತ ಅಂದ್ಕೊಳ್ಳಿ. ಸೊ ಎಕ್ಸ್ ಅನ್ನೋದೇನಿದೆ ಅಲ್ಲ, ದಟ್ ಈಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದಿಸ್ ಆರ್ಬಿಟಲ್, ಮೀನ್ಸ್ ದೀಸ್ ಆರ್ಬಿಟಲ್. ನೆಕ್ಸ್ಟು ವೈ ಅನ್ನೋದೇನಿದೆ ಅಲ್ಲ, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇನ್ ದೀಸ್ ಆರ್ಬಿಟಲ್, ಈ ಆರ್ಬಿಟಲ್ನಲ್ಲಿರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಅಂತ ಅನ್ಕೋಬೋದು, ರೈಟ್. ಸೊ ಹಂಗಿತ್ತಂದ್ರೆ ಈ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ನಾಟ್, ಸೊ ಈ ಕ್ರಿಸ್ಟಲ್ ಫೀಲ್ಡ್ ಸ್ಟೆಬಿಲೈಸೇಷನ್ ಎನರ್ಜಿ ಏನಿದೆ ಅಲ್ಲ, ಅದು ಯಾವ್ಯಾವ ಫ್ಯಾಕ್ಟರ್ಸ್ ಮೇಲ್ಗಡೆ ಡಿಪೆಂಡ್ ಆಗಿದೆ ಅಂತಂದು ನೋಡ್ರಿ. ಅದನ್ನ ಈಗ ಸೊ ಇಲ್ಲಿ ಹೇಳ್ತಾ ಇದ್ದೀವಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಡೆಲ್ಟಾ ನಾಟ್ ಡಿಪೆಂಡ್ಸ್ ಆನ್ ದ ಫ್ಯಾಕ್ಟರ್ಸ್ ಲೈಕ್ ದ ಕ್ಯಾಟೈನ್ ವಿತ್ ಹೈಯರ್ ಆಕ್ಸಿಡೇಷನ್ ಸ್ಟೇಟ್ ಹ್ಯಾಸ್ large value of delta naught ಅಂತಂದು. The magnitude of delta naught decreases with increase in number of d electrons in the metal ion. So delta naught increases with an increase in quantum number n. So ಈಗ 3D to 4D 4D to 5D ಹೋದೆ ಅಂತ ಅಂದ್ಕೊಳ್ರಿ. ಸೊ 5D ಮೆಟಲ್ದ ಸೊ CFSE ಏನಿದೆ ಅಲ್ಲ, ಅದು 3Dಗಿಂತ ಜಾಸ್ತಿ ಇರುತ್ತೆ ಅಂತಂದು. ನೆಕ್ಸ್ಟ್ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ ಕಾಸ್ ಮೋರ್ ಸ್ಪ್ಲಿಟ್ಟಿಂಗ್ ಆ್ಯಂಡ್ ಹ್ಯಾವ್ ಮೋರ್ ಡೆಲ್ಟಾ ನಾಟ್ ವ್ಯಾಲ್ಯೂ ದೆನ್ ವೀಕ್ ಫೀಲ್ಡ್ ಲಿಗ್ಯಾಂಡ್ ಅಂತಂತೆ. ನೋಡಿರಿ ಇಲ್ಲಿ ವೀಕ್ ಫೀಲ್ಡ್ ಮತ್ತು ಸ್ಟ್ರಾಂಗ್ ಫೀಲ್ಡ್ ಹೇಳೋದೇ ಈ CFSE ಬೇಸಿಸ್ ಮೇಲ್ಗಡೆ. ಸೊ 4D ಆ್ಯಂಡ್ 5D ಸೀರೀಸ್ ಮೆಟಲ್ ಫಾರ್ಮ್ ಲೋ ಸ್ಪಿನ್ ಕಾಂಪ್ಲೆಕ್ಸಸ್ ಆಲ್ವೇಸ್ ಅಂತಂತೆ. ನೋಡಿರಿ ಇದು ನಂತರಕ್ಕೆ ಈ 5th ಪಾಯಿಂಟ್ ಏನಿದೆಯಲ್ಲ ಅದನ್ನ ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನಾವು ಮೀನ್ಸ್ ಸ್ಪೆಕ್ಟ್ರೋಸ್ಕೆಮಿಕಲ್ ಸೀರೀಸ್ ಅಂತ ಹೇಳ್ತೀವಿ ರೀ. ಈ ಸ್ಪೆಕ್ಟ್ರೋಸ್ಕೆಮಿಕಲ್ ಸೀರೀಸ್ ಯಾವುದ್ರ ಬೇಸಿಸ್ ಮೇಲ್ಗಡೆ ಬಂದಿದೆ ಅಂದ್ರೆ ಇಲ್ಲಿ ಎಷ್ಟು ಸ್ಪ್ಲಿಟ್ಟಿಂಗ್ ಆಗುತ್ತಲ್ಲ ಅದ್ರ ಬೇಸಿಸ್ ಮೇಲ್ಗಡೆ ನಾವು, ಅಂದರೆ ಈಗ ಒಂದೊಂದು ಲಿಗ್ಯಾಂಡ್ಗಳನ್ನು ತೊಗೊಂಡು ಬರ್ತೀನಿ, ಅವಾಗ ನನಗೆ ಎಷ್ಟು ಸ್ಪ್ಲಿಟ್ಟಿಂಗ್ ಆಗಿರುತ್ತಲ್ಲ, ಸೊ ಅದ್ರ ಬೇಸಿಸ್ ಮೇಲ್ಗಡೆ ನಾವು ಆ ಲಿಗ್ಯಾಂಡ್ಸ್ಗಳನ್ನು ನಾವು ಸ್ಟ್ರಾಂಗ್ ಫೀಲ್ಡ್ ವೀಕ್ ಫೀಲ್ಡ್ ಅಂತ ನಾವು ಡಿಸೈಡ್ ಮಾಡ್ತೀವಿ. ನೋಡಿರಿ ಆ ಥರ ನಾನು ಅರೇಂಜ್ ಮಾಡ್ತಾ ಬಂದೆ ಅಂತ ಅಂದ್ಕೊಂಡ್ರೆ ಅವು ನನಗೊಂದು ಸೀರೀಸ್ ಸಿಗುತ್ತೆ. ಆ ಸೀರೀಸ್ಗೆ ಏನಂತ ಕರಿತೇನೆ ಅಂದ್ರೆ ನಾನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀವಿ, ರೈಟ್. ಸೊ ಲೆಟ್ ಅಸ್ ನೋ ಅಬೌಟ್ ದ್ಯಾಟ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್. ನೋಡಿರಿ ಈ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ನ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಒಂದು ಟ್ರಿಕ್ ಇದೆ ನೋಡ್ರಿ. ಐ ಬಾಟ್ ಸಮ್ ಕ್ಲಾತ್ಸ್ ನೈಲಾನ್ ನೆಟ್ ಫ್ರಾಮ್ ಒಡಿಸ್ಸಾ, ಕಲೆಕ್ಟ್ ವಾಟರ್ ನಿಯರ್ ಸೈನೋಮಿಥೇನ್ ಪಾಂಡ್, ಅಮಾಂಗ್ ಈಚ್ ಬಿಗ್ ಪ್ಯಾಂಟ್ಸ್, ನೋ ಪ್ರಾಪರ್ ಕಾನ್ಸಂಟ್ರೇಷನ್ ಆರ್ ಕಲರ್ ಅಂತಂದು, ರೈಟ್. ನೋಡಿರಿ ಇಲ್ಲಿ ಇದನ್ನ ಅದು ಕರೆಸ್ಪಾಂಡಿಂಗ್ ಲಿಗ್ಯಾಂಡ್ಸ್ಗಳನ್ನು ನಾನೀಗ ಹೇಳ್ತೀನಿ. I ಮೈನಸ್ Br ಮೈನಸ್ S2 ಮೈನಸ್ Cl ಮೈನಸ್ NO3 ಮೈನಸ್ N3 ಮೈನಸ್ F ಮೈನಸ್ OH ಮೈನಸ್ C2O4 2 ಮೈನಸ್ H2O NCS CH3 CN PY so NH3 EN BI PY biphenyl so PEN so next NO2 minus PPH3 so CN and CO ಅಂತಂದ್ರೆ ರೈಟ್. ಸೊ ಈ ಸೀರೀಸ್ಗೆ ಏನಂತ ಕರಿತೀನಿ ಅಂದರೆ ನಾನು ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಕರಿತೀನಿ. ನೋಡಿರಿ ಇದ್ರದ್ದು ಯೂಸಸ್ ಇದೆ. ಸೊ ಎಕ್ಸಾಂಪಲ್ ಈಗ ನಾನು ಸ್ಟ್ರೆಂತ್ ಆಫ್ ಲಿಗ್ಯಾಂಡ್ನ ಹೇಳುವಾಗ ಸೊ ಅದು ಬೇರೆ ಬೇರೆ ಕಾರಣಕ್ಕೂ ಸಹಿತ ಮತ್ತು ಕಲರ್ ಆಫ್ ದಿ ಕಂಪೌಂಡ್ ಹೇಳುವಾಗೂ ಸಹಿತ ನನಗೆ ಇದು ಯೂಸ್ ಆಗುತ್ತೆ ಅಂತಂದ್ರೆ ರೈಟ್. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ವೀಕ್ ಫೀಲ್ಡ್ ಲಿಗ್ಯಾಂಡ್ ಆರ್ ಪೈ ಡೋನಾರ್ಸ್ ಅಂತಂದೆ ರೈಟ್. ನೋಡಿರಿ ಇದು ಜಸ್ಟ್ ನಮಗೆ ಐಡಿಯಾ ಹೇಳ್ತಾ ಇದ್ದೀನಿ ನಾನು ನಿಮಗೆ. ದ ಸ್ಟ್ರಾಂಗ್ ಫೀಲ್ಡ್ ಲಿಗ್ಯಾಂಡ್ಸ್ ಆರ್ ಪೈ ಎಕ್ಸೆಪ್ಟಾರ್ಸ್ ಅಂತಂದೆ ರೈಟ್. So let us discuss about the next concept. So ಏನಂದ್ರೆ weak field ligands are pi donors. Next strong field ligands are pi acceptors ಅಂತ. ನೋಡ್ರಿ ಬೆಸ್ಟ್ ಎಕ್ಸಾಂಪಲ್ ಈಗ ಎಕ್ಸಾಂಪಲ್
ಸೊ ಈಗ ನಾನು ಸಿ ಎಲ್ ಮೈನಸ್ನ ಕನ್ಸಿಡರ್ ಮಾಡಿದೆ ಅಂತ ಅಂದ್ಕೊಳ್ರಿ. ಸಿ ಎಲ್ ಮೈನಸ್ ಈಸ್ ಪೈ ಡೋನಾರ್ ಅಂತಂದು. ಸೊ ಅದೇ ನಾನು ಸೊ ಸಿ ಒ ಕಾರ್ಬನ್ ಮೊನಾಕ್ಸೈಡ್ ಲಿಗ್ಯಾಂಡ್ನ ತೊಗೊಂಡೆ ಅಂತ ಅಂದ್ಕೊಳ್ರಿ. ಇಟ್ ಈಸ್ ಎ ಪೈ ಎಕ್ಸೆಪ್ಟಾರ್ ಅಂತಂದು, ರೈಟ್. So let us consider the next concept. It is delta naught value is inversely proportional to number of d electrons. Number of d electrons ಗಳು ಜಾಸ್ತಿ ಆದವು ಅಂತ ಅಂದ್ಕೊಳ್ರಿ, ಈ ಡೆಲ್ಟಾ ನಾಟ್ ವ್ಯಾಲ್ಯೂ ದಟ್ ಇಸ್ ಸಿ ಎಫ್ ಎಸ್ ಸಿ ವ್ಯಾಲ್ಯೂ ಏನಿರ್ತೈತಲ್ರಿ ಅದು ಡಿಕ್ರೀಸ್ ಆಗುತ್ತೆ. ನೋಡಿರಿ, ಸಿ ಎಫ್ ಎಸ್ ಸಿ ವ್ಯಾಲ್ಯೂ ನಮಗೆ ಇಂಪಾರ್ಟೆಂಟ್. ನಾನೀಗ ಥಿಯರಿ ಅಷ್ಟೇ ಹೇಳ್ತಾ ಇದ್ದೀನಿ ರೀ. ಬಟ್ ನಾವು ಯಾವಾಗ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡ್ತೀವಿ ನೋಡಿರಿ, ಅವಾಗ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ಸಿ ಎಫ್ ಎಸ್ ಸಿ ಈಸ್ ಈಕ್ವಲ್ ಟು -0.4x ಪ್ಲಸ್ 0.6y ಡೆಲ್ಟಾ ನಾಟ್ ಅಂತ, ರೈಟ್. ಡೆಲ್ಟಾ ನಾಟ್ ಅಂತಂದು ಇದನ್ನ ಆಲ್ರೆಡಿ ನಾನು ನಿಮಗೆ ಹಿಂದಿಲ್ ಕ್ಲಾಸ್ ಅಂದರೆ ಹಿಂದಿಲ್ದ ಟೈಮ್ ಒಳಗಡೆ ನಾನು ನಿಮಗೆ ಆಲ್ರೆಡಿ ಒನ್ ಟೈಮ್ ಹೇಳಿದ್ದೀನಿ ನೋಡಿರಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಬರ್ತೈತಿ, ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ನಾವು ಮೀನ್ ಪೇರಿಂಗ್ ಎನರ್ಜಿ ಅಂತಂದೆ. ಸೊ ಇದಕ್ಕೆ ನಾವು ಪಿ ಅಂತ ಕರಿತೀವಿ. ಇಸ್ ದ ಎನರ್ಜಿ ವಿಚ್ ಈಸ್ ರಿಕ್ವೈರ್ಡ್ ಟು ಪೇರ್ 2 electrons ಅಗೇನೆಸ್ಟ್ ಎಲೆಕ್ಟ್ರಾನ್ ರಿಪಲ್ಷನ್ ಇನ್ ದ ಸೇಮ್ ಆರ್ಬಿಟಲ್ ಅಂತಂದೆ. ಅಲ್ಲಿ ನನಗೆ ಪೇರಿಂಗ್ ಆಗೋದಕ್ಕೆ ಎಷ್ಟು ಎನರ್ಜಿ ಬೇಕಲ್ಲ, ಅದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಮೀನ್ ಪೇರಿಂಗ್ ಎನರ್ಜಿ ಅಥವಾ ಪಿ ಅಂತ ಕರಿತೀವಿ. ಸೊ ದಿಸ್ ಮೀನ್ ಪೇರಿಂಗ್ ಎನರ್ಜಿ ಇಸ್ ಈಕ್ವಲ್ ಟು ಎಮ್ ಇಂಟು ಪಿ ಅಂತಂದೆ. ಎಮ್ ಈಸ್ ನಥಿಂಗ್ ಬಟ್ ನಂಬರ್ ಆಫ್ ಎಲೆಕ್ಟ್ರಾನ್ ಪೇರ್ಸ್. ನೋಡ್ರಿ, ನಾನು ಇದೊಂದು ಎಕ್ಸಾಂಪಲ್ ಥ್ರೂ ಹೇಳ್ತೀನಿ ಅಂತ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗುತ್ತಾ. ಈಗ